ನಮಸ್ಕಾರ. ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. 4 ದಶಕಗಳ ಕಾಲ ಜೆಡಿಎಸ್ನಲ್ಲಿ ಸಕ್ರಿಯರಾಗಿದ್ದ ಪ್ರಭಾವಿ ಮುಖಂಡ ಪಟೇಲ್ ಶಿವರಾಮ್ ನಿಧನ. ಶಿವರಾಮ್ ನಿಧನಕ್ಕೆ ಪಕ್ಷದ ನಾಯಕರ ಸಂತಾಪ. ಎಚ್ಡಿ ದೇವೇಗೌಡರಿಂದ ಭಾವುಕ ಟ್ವೀಟ್. ಅಶ್ಲೀಲ ಪದ ಬಳಕೆ ಕೇಸ್, ಧ್ವನಿ ಪರೀಕ್ಷೆ ಸ್ಯಾಂಪಲ್ಗೆ ಸಿಟಿ ರವಿಯಿಂದ ಆಕ್ಷೇಪ. ನ್ಯಾಯಾಲಯಕ್ಕೆ ಸಿಐಡಿ ಅರ್ಜಿ. ಜನವರಿ 17ರಂದು ವಿಚಾರಣೆಗೆ ಹಾಜರಾಗಲು ನೋಟಿಸ್. ಕಲಬುರಗಿ ಮಹಾನಗರ ಪಾಲಿಕೆಗೆ ಆಯುಕ್ತರ ಪಿಎಯಿಂದ ಕನ್ನ. 36 ಲಕ್ಷ ನಗದು ಹಣ ವಂಚನೆ. 5 ಬಂಧನ. 30.75 ಲಕ್ಷ ಜಪ್ತಿ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಆಪ್ತರಾಗಿದ್ದ ಮಾಜಿ ಎಂಎಲ್ಸಿ ಪಟೇಲ್ ಶಿವರಾಮ್ ಹೃದಯಾಘಾತದಿಂದ ಗುರುವಾರ ಬೆಳಗ್ಗೆ ನಿಧನರಾಗಿದ್ದಾರೆ. ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಪಟೇಲ್ ಶಿವರಾಮ್ ಹಾಸನ ನಗರದ ಹೌಸಿಂಗ್ ಬೋರ್ಡ್ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ಪಟೇಲ್ ಶಿವರಾಮ್ 2010ರಿಂದ 2016ರವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಆಪೆಕ್ಸ್ ಬ್ಯಾಂಕ್ ನಿರ್ದೇಶಕ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ನಿರ್ದೇಶಕ, ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಪಟೇಲ್ ಶಿವರಾಮ್ ಕಾರ್ಯನಿರ್ವಹಿಸಿದ್ದರು. ಸುಮಾರು 4 ದಶಕಗಳ ಕಾಲ ಜೆಡಿಎಸ್ನಲ್ಲಿ ಸಕ್ರಿಯ ರಾಜಕಾರಣದಲ್ಲಿದ್ದ ಪಟೇಲ್ ಶಿವರಾಮ್ ನಿಧನಕ್ಕೆ ಜೆಡಿಎಸ್ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಇನ್ನು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರು ಹಾಗೂ ಜಾತ್ಯತೀತ ಜನತಾದಳ ಪಕ್ಷದ ಹಾಸನದ ಮಾಜಿ ಜಿಲ್ಲಾಧ್ಯಕ್ಷರಾದ ಶ್ರೀ ಪಟೇಲ್ ಶಿವರಾಮ್ ಅವರು ಹೃದಯಾಘಾತದಿಂದ ನಿಧನರಾದ ವಿಷಯ ಅತೀವ್ರ ದುಃಖವನ್ನುಂಟು ಮಾಡಿದೆ. ಅವರ ಆತ್ಮಕ್ಕೆ ಸದ್ಗತಿ ಪ್ರಾರ್ಥಿಸುತ್ತಾ ಕುಟುಂಬದವರಲ್ಲಿ ತೀವ್ರ ಸಂತಾಪ ಸಲ್ಲಿಸುತ್ತೇನೆ ಎಂದು ಟ್ವೀಟ್ ಮಾಡಿದ್ದು, ಹಾಸನ ಜಿಲ್ಲೆಯ ಹಿರಿಯ ರಾಜಕಾರಣಿ, ವಿಧಾನ ಪರಿಷತ್ ಮಾಜಿ ಸದಸ್ಯರು, ಸರಳರು, ಸಜ್ಜನರು, ನಮ್ಮ ತಂದೆಯವರ ಆತ್ಮೀಯರೂ ಆಗಿದ್ದ ಹಿರಿಯರಾದ ಶ್ರೀ ಪಟೇಲ್ ಶಿವರಾಮ್ ಅವರ ನಿಧನ ನನಗೆ ಅತೀವ್ರ ದುಃಖವನ್ನು ಉಂಟು ಮಾಡಿದೆ. ಜೆಡಿಎಸ್ ಪಕ್ಷದಲ್ಲಿ ಹಲವು ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದ ಶ್ರೀಯುತರು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಅತ್ಯಂತ ಪ್ರಾಮಾಣಿಕವಾಗಿ ದುಡಿದಿದ್ದರು. ಅವರ ನಿಧನ ವೈಯಕ್ತಿಕವಾಗಿ ನನಗೆ ಬಹುದೊಡ್ಡ ನಷ್ಟ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಹಾಗೂ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ನಿಂದನೆ ಪ್ರಕರಣದ ಸಿಐಡಿ ತನಿಖೆಗೆ ಅಸಹಕಾರ ತೋರಿದ ಆರೋಪ ಹಿನ್ನೆಲೆಯಲ್ಲಿ ಶುಕ್ರವಾರ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಅವರಿಗೆ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೋಟಿಸ್ ಜಾರಿಗೊಳಿಸಿದೆ. ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲ ಅಧಿವೇಶನದ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಸಂಸದೀಯ ಪದ ಬಳಸಿ ನಿಂದಿಸಿದ ಆರೋಪಕ್ಕೆ ರವಿ ತುತ್ತಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಈ ಪ್ರಕರಣ ಸಂಬಂಧ ಸಿಐಡಿ ವಿಚಾರಣೆಗೆ ರವಿ ಹಾಜರಾಗಿದ್ದರು. ಆ ವೇಳೆ ಅವರಿಗೆ ಧ್ವನಿ ಪರೀಕ್ಷೆಗೆ ಸ್ಯಾಂಪಲ್ ನೀಡುವಂತೆ ಅಧಿಕಾರಿ ಸೂಚಿಸಿದ್ದರು. ಇದಕ್ಕೆ ಆಕ್ಷೇಪಿಸಿದ ರವಿ ಅವರು ಧ್ವನಿ ಪರೀಕ್ಷೆಗೊಳಪಡಿಸಲು ನಿರಾಕರಿಸಿದರು. ಈ ಹಿನ್ನೆಲೆಯಲ್ಲಿ ತನಿಖೆಗೆ ಅಸಹಕಾರ ತೋರಿದ್ದಾರೆಂದು ರವಿ ವಿರುದ್ಧ ನ್ಯಾಯಾಲಯಕ್ಕೆ ಸಿಐಡಿ ಅರ್ಜಿ ಸಲ್ಲಿಸಿದೆ ಎಂದು ತಿಳಿದುಬಂದಿದೆ. ಕಾಂಗ್ರೆಸ್ ಎಂಎಲ್ಸಿಗೂ ಕೋರ್ಟ್ ನೋಟಿಸ್ ನೀಡಿದೆ. ಇನ್ನು ಸಚಿವರಿಗೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನಿಂದನೆ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಕಾಂಗ್ರೆಸ್ ಪಕ್ಷದ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಅವರಿಗೆ ಸಿಐಡಿ ನೋಟಿಸ್ ನೀಡಿದೆ. ಈ ಕೃತ್ಯ ನಡೆದ ವೇಳೆ ಸದನದಲ್ಲಿ ನಾಗರಾಜ್ ಸಹ ಇದ್ದರು. ಹೀಗಾಗಿ ಪ್ರಕರಣದ ಕುರಿತು ಮಾಹಿತಿ ಪಡೆಯಲು ಗುರುವಾರ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಯಾದವ್ ಅವರಿಗೆ ಸಿಐಡಿ ಸೂಚಿಸಿದೆ. ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರ ನಕಲಿ ಸಹಿ ಮಾಡಿ ಲಕ್ಷಾಂತರ ಹಣ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಂಡಿ ತಿಳಿಸಿದರು. ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಾಲಿಕೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಆಯುಕ್ತರ ಆಪ್ತ ಸಹಾಯಕ ಮೊಹಮ್ಮದ್ ನಾಯಿಮುದ್ದೀನ್ ಸರಗಿ, ವಾಜಿದ್ ಜಬ್ಬಾರ್, ಮಿರ್ಜಾ ಆರಿಫ್ ಬೇಗ್, ಪಾಲಿಕೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ನಸೀರ್ ಅಹಮದ್, ಪಾಲಿಕೆಯಲ್ಲಿ ಸೀನಿಯರ್ ಪ್ರೋಗ್ರಾಮರ್ ಆಗಿದ್ದ ಮೊಹಮ್ಮದ್ ಅಬ್ದುಲ್ ರೆಹಮಾನ್ ಸೇರಿದಂತೆ ಬಂಧಿತ ಆರೋಪಿಗಳು ಇವರಾಗಿದ್ದಾರೆ. ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖಾ ತಂಡ ರಚಿಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಆರೋಪಿಗಳಿಂದ 30,75,000 ನಗದು ಹಣ ಜಪ್ತಿ ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಮಲ್ಲಿಕಾರ್ಜುನ ಸಂಗೊಳಗಿ, ವಿವಿಸಿ ನ್ಯೂಸ್, ಕಲಬುರಗಿ. ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ನಕಲಿ ಸಹಿ ಮಾಡಿ ಚೆಕ್ಗಳನ್ನು ದುರ್ಬಳಕೆ ಮಾಡಿ 36 ಲಕ್ಷದಷ್ಟು ಮೋಸ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬ್ರಹ್ಮಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಚೀಟಿಂಗ್, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಫೋರ್ಜರಿ ಮತ್ತು ಆರ್ಗನೈಸ್ಡ್ ಕ್ರೈಮ್ ಈ ರೀತಿ ವಿವಿಧ BNS ಕಾಯ್ದೆಯಡಿಯಲ್ಲಿ ದೂರು ದಾಖಲಾಗಿತ್ತು. ಆ ಒಂದು ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ACP ಸೌತ್, ಬ್ರಹ್ಮಪುರ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಮತ್ತು ಅವರ ಎಂಟೈರ್ ಟೀಮ್ ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಕಾರ್ಪೊರೇಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ 3 ಜನ ಆರೋಪಿಗಳಿದ್ದಾರೆ. ಸಿಬ್ಬಂದಿಯವರನ್ನು ಈಗಾಗಲೇ ಬಂಧಿಸಲಾಗಿದೆ ಮತ್ತು
ಯಾರಿಗೆ ಈ ಚೆಕ್ಗಳನ್ನು ದುರುಪಯೋಗಪಡಿಸ್ಕೊಳ್ಳಿಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ಆ ಆರೋಪಿಗಳನ್ನು 2 ಜನ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಏನು 36 ಲಕ್ಷ ವಂಚನೆ ಮಾಡಿದ್ರು, ಅದರಲ್ಲಿ 30,75,000 ಈಗಾಗಲೇ ಹಣವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇವರು ಏನು ಬೇರೆ ಕೆಲವು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿದರು, ಅದರಲ್ಲಿ 49,000 ಅದನ್ನು ಕೂಡ ನಾವೀಗಾಗಲೇ ಬ್ಯಾಂಕಿಗೆ ಡೈರೆಕ್ಷನ್ಸ್ ನೀಡಿ ಫ್ರೀಸ್ ಮಾಡಿದ್ದೀವಿ. ಸೊ ನಿಯರ್ಲಿ ಡಿಡಿಪಿಐ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಬಿಎಚ್ ಮಂಜುನಾಥ್ ಮೇಲೆ ದುರುದ್ದೇಶಪೂರಿತ ಜಾತಿ ನಿಂದನೆ ಪ್ರಕರಣ ದಾಖಲಿಸಿರುವುದನ್ನು ಜಿಲ್ಲಾಧಿಕಾರಿಗಳು ಪರಾಮರ್ಶಿಸಿ ಸೂಕ್ತ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮೀಕಾಂತ್ ಮಾತನಾಡಿ, ಸರ್ಕಾರಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳ ಮೇಲೆ ವಿನಾಕಾರಣ ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸುವ ಬೆದರಿಕೆ ಹಾಕುತ್ತಿದ್ದಾರಲ್ಲದೆ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಇಂತಹ ಪ್ರಕರಣಗಳಿಂದ ನೌಕರರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತಹ ಕೆಲಸಗಳು ನಡೆಯುತ್ತವೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಬಿಎಚ್ ಮಂಜುನಾಥ್ ಅವರ ಮೇಲೆ ಅರ್ಕಲಗೂಡಿನ ಎನ್ಎಂಆರ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ರಂಗಸ್ವಾಮಿ ಅವರು ಪೂರ್ವ ನಿಯೋಜಿತವಾಗಿ ಸುಮ್ಮನೆ ಆರೋಪ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಸುಳ್ಳು ದೂರುಗಳನ್ನು ನೀಡಿದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು. ನಮಗೆ ಇವತ್ತು ಒಂದು ಬಿಎಚ್ ಮಂಜುನಾಥ್ ಅಂತ ಪ್ರಥಮ ದರ್ಜೆ ಸಹಾಯಕರು ಇಲ್ಲಿ ಉಪನಿರ್ದೇಶಕರ ಶಿಕ್ಷಣ ಇಲಾಖೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರದ್ದೊಂದು ಮನವಿ ಬಂದಿದೆ ನಮಗೆ. ಏನಂತ ಹೇಳಿದ್ರೆ, ಅವ್ರ ಮೇಲೆ ಒಂದು FIR ಆಗಿದೆ ಅಂತ, ಅಂದರೆ ಜಾತಿ ನಿಂದನೆ ಒಂದು ಕೇಸನ್ನು FIR ಮಾಡಿದ್ದಾರೆ. ರಂಗಸ್ವಾಮಿ ಅನ್ನೋರು ಅಂತ ಒಂದು ಬಂದಿದೆ. ಅದು ವಿಷಯವನ್ನು ಕೂಲಂಕುಷ ಪರಿಶೀಲನೆ ಮಾಡಿ ಪೊಲೀಸ್ ಇಲಾಖೆಯವರು ಅದನ್ನು FIR ಮಾಡಬೇಕಾಗಿತ್ತು. ಅವರು ಒಂದು ಮನವಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಏಕಾಏಕಿ ನಾನು ಯಾವುದೇ ಸತ್ಯಾಸತ್ಯನ ಒಂದು ನೋಡದೆ ನನ್ನ ಮೇಲೆ FIR ಮಾಡಿದ್ದಾರೆ ಅಂತ ನಮಗೊಂದು ಮನವಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಾಗೂ ಎಲ್ಲ ಶಿಕ್ಷಣ ಇಲಾಖೆಯವರ ವತಿಯಿಂದ ನಾವು ಎಲ್ಲ ನಿರ್ದೇಶಕರು ಇಲ್ಲಿ ಬಂದು ಒಂದು ಮನವಿಯನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಲ್ಲಿಸಿದ್ದೀವಿ. ಏನಂತ ಹೇಳಿದರೆ, ಮುಖ್ಯವಾಗಿ ನಾವು ಸರ್ಕಾರಿ ನೌಕರರು ಭಾಳ ಒತ್ತಡದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇರ್ತೀವಿ. ದಿನ ರೀತಿಯ ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ಈ ರೀತಿಯೆಲ್ಲ ಘಟನೆಗಳಾಗ್ತಾ ಇದ್ದರೆ ನಮಗೆ ಮಾನಸಿಕವಾಗಿ ನಮಗೆ. ಮಕರ ಸಂಕ್ರಾಂತಿ ಪ್ರಯುಕ್ತ ಮಂಗಳವಾರ ರಾತ್ರಿ ಹೊಳೆನರಸೀಪುರ ವೃತ್ತದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಒಂದು ತಂಡವಾಗಿ ಅಭಿನಯಿಸಿದ ಪೌರಾಣಿಕ ಕುರುಕ್ಷೇತ್ರ ನಾಟಕ ಎಲ್ಲರ ಗಮನ ಸೆಳೆಯಿತು. ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಾಗೂ ಅದರ ಪರಿಪಾಲನೆ ಬಗ್ಗೆ ಜನರಲ್ಲಿ ಜಾಗೃತಿ ಅರಿವು ಮೂಡಿಸುವ ಗುರುತರ ಜವಾಬ್ದಾರಿ ಹೊತ್ತಿರುವ ಸದಾ ಕಾರ್ಯ ಒತ್ತಡದಲ್ಲೇ ಕೆಲಸ ಮಾಡುವ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅದು ಪೌರಾಣಿಕ ನಾಟಕವನ್ನ ಮನೋಜ್ಞವಾಗಿ ಅಭಿನಯಿಸಿದ್ದು, ನಿತ್ಯ ತರಬೇತಿ ಪಡೆಯುವ ಇದೇ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ನಿಜ ಕಲಾವಿದರನ್ನ ನಿಬ್ಬೆರಗುಗೊಳಿಸಿತು. ಹೊಳೆನರಸೀಪುರ ಪಟ್ಟಣದಲ್ಲಿ ನಡೆದ ನಾಟಕ ಪ್ರದರ್ಶನದಲ್ಲಿ ಎಲ್ಲ ಪಾತ್ರಧಾರಿಗಳು ತಮ್ಮ ತಮ್ಮ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವ ಮೂಲಕ ಇಲಾಖೆಯ ಮೇಲಧಿಕಾರಿಗಳಿಂದ ಶಭಾಸ್ ಗಿರಿ ಪಡೆದುಕೊಂಡರು. ಜೊತೆಗೆ ರಂಗ ಚಟುವಟಿಕೆಗಳಲ್ಲೇ ತೊಡಗಿಕೊಂಡು ಪಳಗಿರುವ ಕಲಾವಿದರಿಂದಲೂ ಬೇಷ್ ಎನಿಸಿಕೊಂಡರು. ಸ್ಥಳೀಯ ಜನರು ಹಾಗೂ ವಿವಿಧೆಡೆಗಳಿಂದ ಆಗಮಿಸಿದ ಗ್ರಾಮಸ್ಥರು ಪೊಲೀಸರ ನಾಟಕ ಪ್ರದರ್ಶನವನ್ನ ಅತಿಯಾಗಿ ಮೆಚ್ಚಿಕೊಂಡು ಶಿಳ್ಳೆ ಚಪ್ಪಾಳೆ ಮೂಲಕ ಅಭಿನಂದಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ದಕ್ಷಿಣ ವಲಯ ಡಿಐಜಿಪಿ ಡಾಕ್ಟರ್ ಬೋರಲಿಂಗಯ್ಯ, ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅಭಿನಯದ ನಾಟಕ ವೀಕ್ಷಣೆಗೆ ಹೆಚ್ಚು ಜನರು ಜಮಾಯಿಸಿದ್ದಕ್ಕೆ ಅತೀವ ಸಂತಸ ವ್ಯಕ್ತಪಡಿಸಿದರು. ಕೆಲಸದ ಒತ್ತಡದ ನಡುವೆಯೂ ತಿಂಗಳುಗಟ್ಟಲೆ ತಾಲೀಮು ಮಾಡಿ ಪೌರಾಣಿಕ ನಾಟಕವನ್ನ ಅತ್ಯದ್ಭುತವಾಗಿ ಅಭಿನಯ ಮಾಡಿರುವುದು ನಿಜಕ್ಕೂ ಅಭಿನಂದನಾರ್ಹ. ವಿಶೇಷ ಆಸಕ್ತಿ ಇದ್ದರೆ ಮಾತ್ರ ಇದು ಸಾಧ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಮ ಇಲಾಖೆಯ ಇಡೀ ತಂಡಕ್ಕೆ ಹಾಗೂ ಸಹಕಾರ ನೀಡಿದವರಿಗೆ ಅಭಿನಂದನೆ ಹೇಳಿದರು. ನಾಟಕಗಳನ್ನ ಮೂರು ತಿಂಗಳು 4 ತಿಂಗಳು 5 ತಿಂಗಳು ಪ್ರಾಕ್ಟೀಸ್ ಮಾಡಿ ಯಾವುದೋ ಒಂದು ವಿಶೇಷವಾದ ಹಳ್ಳಿನಲ್ಲಿ ಹಬ್ಬಗಳಲ್ಲಿ ಒಬ್ಬರು ನಮ್ಮ ಮಾಸ್ಟರ್ ಸಹ ಇದ್ದಾರೆ. ಈ ಒಂದು ನಾಟಕನ ಗೈಡ್ ಮಾಡಿ ಡೈರೆಕ್ಟ್ ಮಾಡಿರುವಂಥವ್ರು. ಈ ಥರ ಒಂದು ಗುರುಗಳನ್ನ ಇಟ್ಕೊಂಡ್ಬಿಟ್ಟು ಸಂಜೆ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಒಂದು ವಿಶೇಷ ಹಬ್ಬದಲ್ಲಿ ಒಂದು ಇಯರ್ಸ್ ಬ್ಯಾಕ್ ಇದೇ ಥರ ವಾತಾವರಣ ನಾನು ನೋಡಿದ್ದೇನೆ. ನಮ್ಮ ಸ್ಕೂಲ್ ಇತ್ತು, ನಮ್ಮದು ಪ್ರಾಥಮಿಕ ಸ್ಕೂಲು. ಆ ಸ್ಕೂಲ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈವ್ನಿಂಗ್ ಒಂದು 6 ಗಂಟೆ ಮೇಲೆ ಎಲ್ಲ ಹೊಲ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ಟು 6-7 ಗಂಟೆ ಮೇಲೆ ಶುರು ಮಾಡಿ 9 ಗಂಟೆ 10 ಗಂಟೆ ತನಕ ಪ್ರಾಕ್ಟೀಸ್ ಮಾಡಿಕೊಂಡು ಎವ್ರಿ ಇಯರ್ ಒಂದೊಂದು ಇವೆಂಟ್ ಮಾಡ್ತಾ ಇದ್ರು. ಆದರೆ ಅದು ಗ್ರ್ಯಾಜುವಲ್ ಆಗಿ ನಿಧಾನವಾಗಿ ಅದು ನಶಿಸ್ತಾ ಇದೆ. ಇಷ್ಟು ಎಲ್ಲ ಹಳ್ಳಿಗಳಲ್ಲೂ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಇದ್ದಿದ್ದು ಬಹಳ ಕಡಿಮೆ ಆಗಿಬಿಟ್ಟಿದೆ. ಈ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಇಂಥ ವಿಶೇಷವಾದ ಒಂದು ನಾಟಕವನ್ನ ಈ ಕೆಲಸದ ಒತ್ತಡದ ಮಧ್ಯದಲ್ಲೂ ಸಹ ಇದೊಂದು ಆರ್ಟ್ ಮತ್ತೆ ಕಲ್ಚರ್ ಅಂತ ಹೇಳಲಿಕ್ಕೆ. ಹಾಸನ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಮೊಹಮ್ಮದ್ ಸುಜೀತಾ ಮಾತನಾಡಿ, ಕೆಲಸದ ಒತ್ತಡದ ನಡುವೆ ನಾಟಕ ಕಲಿತು ಪ್ರದರ್ಶನ ನೀಡುತ್ತಿರುವ ನಮ್ಮ ಪೊಲೀಸರ ಕಾರ್ಯ ಅಭಿನಂದನೀಯ.
ನಗರ ಪ್ರದೇಶದಲ್ಲಿ ಬೆಳೆದ ನಮಗೆ ನಾಟಕದ ಪ್ರದರ್ಶನದ ಬಗ್ಗೆ ಅರಿವಿಲ್ಲ. ಆದ್ದರಿಂದ ಹೆಚ್ಚು ಕುತೂಹಲದ ಜೊತೆಗೆ ಕೊನೆ ತನಕ ಕುಳಿತು ಸಂಭ್ರಮಿಸುವ ಇಚ್ಛೆಯೊಂದಿಗೆ ಆಗಮಿಸಿದ್ದೇನೆ ಎಂದು ಮನದಾಳದ ಮಾತುಗಳನ್ನಾಡಿದರು. ಪಾಲಾಕ್ಷ ಅವರೇ, ಪ್ರಸನ್ನ ಅವರೇ ಮತ್ತು ನಮ್ಮ ಉದ್ದೇಶ ಅವರೇ, ನಿಮಗೆಲ್ಲ ಮತ್ತು ಮಾಧ್ಯಮ ಮಿತ್ರರು ತುಂಬ ಇಂಪಾರ್ಟೆಂಟ್ ಆಗಿ ಈಗ ಇವತ್ತು ಎಲ್ಲರಿಗೂ ಸ್ವಾಗತ ನಮ್ಮ ಕಡೆಯಿಂದ. ಸಾಹೇಬ್ರು ಹೇಳಿದಂಗೆ ನಾವು ಹಳ್ಳಿ ಕಡೆ ಬೆಳೆದವರಲ್ಲ. ಸೊ ನಮಗೆ ನಾಟಕ ಅಂತ ಹೇಳಿದ ತಕ್ಷಣ ನಮ್ಗೆ ಅಷ್ಟೊಂದು ಗೊತ್ತಾಗಿರ್ಲಿಲ್ಲ ಏನಕ್ಕೆ ಅಂತ ಫಸ್ಟ್ ಗೊತ್ತಾಗಿರ್ಲಿಲ್ಲ. ಅವಾಗ ಸಾಹೇಬ್ರೆ ನಮ್ಗೆ ಹೇಳ್ಕೊಟ್ರು, ಇಲ್ಲೆಲ್ಲ ನಮ್ಮ ಹಳ್ಳಿ ಕಡೆ ಇದು ಮಾಡುತ್ತಾರೆ, ಊರ ಹಬ್ಬ ಇಲ್ಲ ಊರು ವಿಶೇಷ ಇರುವಾಗ ನಾವೆಲ್ಲ ಡ್ರಾಮಾ ಮಾಡ್ತೀವಿ ಅಂತ. ತಮ್ಗಿಂತ ಹೆಚ್ಚಿನ ಕ್ಯೂರಿಯಾಸಿಟಿಯಲ್ಲಿ ನಾವಂತೂ ಬಂದಿದ್ದೀನಿ. ಇವತ್ತು ಪೂರ್ತಿ ಕೂತ್ಕೋಬೇಕು, ನಿಮ್ಮ ಜೊತೆಗೆ ಇದನ್ನ ಎಂಜಾಯ್ ಮಾಡಬೇಕು ಅಂತ ನಾವು ಬಂದಿದ್ವಿ. ಇದರಲ್ಲಿ ಏನಂತಂದ್ರೆ ನಮಗೆ ಎಲ್ಲರೂ ಗೊತ್ತಿದ್ದಂಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಕೆಲಸ ಮಾಡೋರಿಗೆ ಸಾಕಷ್ಟು ಟೈಮ್ ಇರಲ್ಲ, ಜಾಸ್ತಿ ಟೈಮ್ ಕೆಲಸದಲ್ಲಿ ಹೋಗುತ್ತೆ. ಆದ್ರೂ ನಮ್ಮ ಹೊಳೆನರಸೀಪುರ ವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಪ್ರದೀಪ್ ಅವರು ತುಂಬಾ ಶ್ರಮ ಪಟ್ಟು ಕಳೆದ 3-4 ತಿಂಗಳಿಂದ 1 ತಾಸು 2 ತಾಸು ಅಂತ ಏನೇನೋ 1 ಅವರ್ 2 ಅವರ್ಸ್ ಗ್ಯಾಪಲ್ಲಿ ಏನು ಸಿಗುತ್ತೆ ಅದನ್ನು ಸಹ ಪ್ರಾಕ್ಟೀಸ್ ಮಾಡಿ ಇವತ್ತು ಮಾಡಿದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ಸಿಬ್ಬಂದಿ ನಮ್ಮ ಕಾನ್ಸ್ಟೇಬಲ್ ಈಗ ಲಾಸ್ಟ್ 6 ಮಂತ್ಸ್ ಅಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನಮಗೆ ಭಾರಿ ಬಂದೋಬಸ್ತ್ ಆಯಿತು. ಆದ್ರೂ ಸಹ ಆ ಟೈಮನ್ನು ಹುಡುಕಿ ಮಳವಳ್ಳಿ ತಾಲೂಕಿನ ದೇವಿರಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶಿಸಿ ವಿದ್ಯುತ್ ಕಂಬದಿಂದ ಕೆಳಗೆ ಬಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿದ್ದ ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಮೃತ ಶವವನ್ನು ಗ್ರಾಮ ಪಂಚಾಯಿತಿ ಮುಂದೆ ಇಟ್ಟುಕೊಂಡು ಮೃತ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ತಾಲೂಕಿನ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ದೇವಿರಹಳ್ಳಿ ಗ್ರಾಮದ ಕೆಂಚೇಗೌಡ ಮೃತಪಟ್ಟ ವ್ಯಕ್ತಿಯಾಗಿದ್ದು, ಸಂಕ್ರಾಂತಿ ಹಬ್ಬದ ದಿನದಂದು ಕಚೇರಿ ರಜೆ ಇದ್ದರೂ ಪಿಡಿಒ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ವಾಟರ್ ಮ್ಯಾನ್ ಎಲ್ಲರೂ ಸೇರಿ ವಿದ್ಯುತ್ ತಂತಿ ಸರಿಪಡಿಸಲು ಒತ್ತಡ ಹೇರಿದ್ದಾರೆ. ಈ ಹಿನ್ನೆಲೆ ಕೆಂಚೇಗೌಡ ವಿದ್ಯುತ್ ಕಂಬ ಹತ್ತುವ ವೇಳೆ ಆಯತಪ್ಪಿ ಕಂಬದಿಂದ ಕೆಳಗೆ ಬಿದ್ದು ತೀವ್ರ ಅಸ್ತವ್ಯಸ್ತಗೊಂಡಿದ್ದು, ಕನಕಪುರದ ಖಾಸಗಿ ಆಸ್ಪತ್ರೆಗೆ ಗ್ರಾಮಸ್ಥರು ಸೇರಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದರು. ಕೆಂಚೇಗೌಡ ಸಾವಿಗೆ ಇಲಾಖೆ ಅಧಿಕಾರಿಗಳೇ ಕಾರಣ ಎಂದು ಆರೋಪಿಸಿ ಗ್ರಾಮಸ್ಥರು ಹಾಗೂ ಮೃತ ಕುಟುಂಬದವರು ಶವವನ್ನ ದಳವಾಯಿ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಶವವಿಟ್ಟು ಪ್ರತಿಭಟನೆ ನಡೆಸಿದರು. ಇನ್ನು ಈ ಸಂಬಂಧ ಸ್ಥಳಕ್ಕೆ ಹಲಗೂರು ಪೊಲೀಸರು ಭೇಟಿ ನೀಡಿ ಪ್ರತಿಭಟನೆ ಕೈಬಿಡುವಂತೆ ಮನವೊಲಿಸಲು ಯತ್ನಿಸಿದರು. ಪ್ರತಿಭಟನಾಕಾರರು ಪರಿಹಾರವಾಗಿ ಕುಟುಂಬದವರಿಗೆ ಕೆಲಸ ನೀಡುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಈ ಸಂಬಂಧ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಕಲಿಕೆಗೆ ಪೋಷಕರು ಹಾಗೂ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದ್ದು, ಅವರ ಸಹಕಾರ ಸಲಹೆಗಳು ಇದ್ದರೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ನಿವೃತ್ತ ಶಿಕ್ಷಕ ಚಂದ್ರೇಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಕೊಠಡಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ನಾನು ಈ ಶಾಲೆಯಲ್ಲಿ 12 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದೇನೆ. ನನ್ನ ಅವಧಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇತ್ತು, ಈಗ ಕಡಿಮೆಯಾಗಿದೆ. ನಮ್ಮ ಈ ಶಾಲೆಯಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಪಡೆಯುವುದಕ್ಕೆ ಉತ್ತೇಜನ ಸಿಗಬೇಕಾದ್ರೆ ಈಗ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಉನ್ನತ ಅಂಕಗಳನ್ನು ಪಡೆದು ತೇರ್ಗಡೆಯಾದರೆ ಮಾತ್ರ ಮುಂದಿನ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಲು ಸಹಕಾರಿಯಾಗುತ್ತದೆ. ವಿದ್ಯಾರ್ಥಿಗಳ ಪೋಷಕರು ಮಕ್ಕಳ ವ್ಯಾಸಂಗಕ್ಕೆ ಸಹಕರಿಸಬೇಕು. ಅವರು ಶಾಲೆಗೆ ದಿನನಿತ್ಯ ಹೋಗುತ್ತಿದ್ದಾರೆಯೇ ಎಂದು ತಿಳಿದು ಅವರ ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಸಾಧ್ಯವೇ ವಿನ ಯಾವುದು ಸುಮ್ಮನೆ ಬಂದ ಪುಟ ಓದ ಪುಟ ಅಂತ ಅಂದ್ರೆ ಯಾವುದು ಸಾಧ್ಯ ಆಗುದಿಲ್ಲ. ವಿದ್ಯಾರ್ಥಿಗಳಾದ್ರೆ ನೀವು ಅಷ್ಟೇ, ಈಗ ನಾವು ಹೇಳಿಲ್ವಾ, ಕೆಲವರು ಒಡೆಯವರು ಇರ್ತಾರೆ, ಕೆಲವರು ತಾಳ್ಮೆಯಿಂದ ಹೇಳೋರು ಇರ್ತಾರೆ. ಎಲ್ಲ ರೀತಿಯಾದಂಥ ಒಬ್ಬ ವಿದ್ಯಾರ್ಥಿ, ಒಬ್ಬ ಶಿಕ್ಷಕ ಒಂದೊಂದು ರೀತಿಯಾದಂಥ ಸ್ಕಿಲ್ಲನ್ನು ಹೊಂದಿರ್ತಾನೆ, ಒಂದೊಂದು ರೀತಿಯಾದಂಥ ಪ್ರತಿಭೆಯನ್ನು ಹೊಂದಿರ್ತಾನೆ. ಆ ಪ್ರತಿಭೆ ಎಲ್ಲವೂ ವಿದ್ಯಾರ್ಥಿಗಳಿಗೆ ಮುಟ್ಟಿದಾಗ ಮತ್ತು ವಿದ್ಯಾರ್ಥಿಗಳಿರ್ತಕ್ಕಂಥ ಚೈತನ್ಯ ಏನಿದೆಯೋ, ಆ ಕಲಿತಕ್ಕಂಥ ಆಸಕ್ತಿ ನೀವು ಸಹ ಸ್ಪಂದಿಸಿದಾಗ ಅದು ಯಶಸ್ವಿ ಆಗೋದಕ್ಕೆ ಸಾಧ್ಯ. ಜೊತೆಗೆ ನಿಮ್ಮ ಪೋಷಕರು, ಮನೆಯಲ್ಲಿ ಇರ್ತಕ್ಕಂಥ ಪೋಷಕರು ಸಹ ನಿಮಗೆ ಸರಿಯಾದ ರೀತಿಯಲ್ಲಿ ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು, ಓದೋದಕ್ಕೆ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಮತ್ತು ನೀವು ಶಾಲೆಗೆ ಸರಿಯಾಗಿ ಬರುವಂಥದ್ದು, ಶಾಲೆಯಿಂದ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಮನೆಗೆ ಸರಿಯಾಗಿ ಹೋಗುವಂಥದ್ದು, ಇವೆಲ್ಲವೂ ಪರಿಣಾಮವನ್ನು ಬೀರ್ತದೆ. ನಾವೆಲ್ಲ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆಯ ಶ್ರೀರಾಮ ದೇವರ ಬ್ರಹ್ಮ ರಥೋತ್ಸವ ಬುಧವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ ಶ್ರೀರಾಮ ದೇವಾಲಯದಿಂದ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮೆರವಣಿಗೆಯಲ್ಲಿ ತಂದು ವೇದ ಘೋಷಗಳೊಂದಿಗೆ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಆನಂತರ ಶುಭ ಮೀನಲಗ್ನದಲ್ಲಿ ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮನಾಥ ಶ್ರೀ, ಗೌಡಗೆರೆ ಮಠದ ಶ್ರೀ ನಟರಾಜ ಸ್ವಾಮೀಜಿ, ಕೆಆರ್ ನಗರ ಕಾಗಿನೆಲೆ ಮಠದ ಶಿವಾನಂದಪುರಿ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ರಥಕ್ಕೆ ಡಿ ರವಿಶಂಕರ್ ಅವರು ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು.
ಇನ್ನು ನೆರೆದಿದ್ದ ಶ್ರೀರಾಮನ ಭಕ್ತರು ದೇವರಿಗೆ ಜೈಕಾರ ಕೂಗಿ ರಥವನ್ನ ದೇವಾಲಯದ ಸುತ್ತು ಹೊಡೆದ ಅಭೂತಪೂರ್ವ ದೃಶ್ಯವನ್ನ ಕಣ್ತುಂಬಿಕೊಂಡು ಭಾವ ಪರವಶವಾಯಿತಲ್ಲದೆ ರಥವನ್ನ ಎಳೆದು ತಂದು ಸ್ವಸ್ಥಾನಕ್ಕೆ ನಿಲ್ಲಿಸಿದಾಗ ಭಕ್ತರು ಜೈ ಶ್ರೀರಾಮ್ ಘೋಷಣೆ ಕೂಗಿ ಸಂಭ್ರಮಿಸಿದರು. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಮತ್ತು ಸ್ಥಳೀಯ ಭಕ್ತಗಣ ದೇವರಿಗೆ ಬಾಳೆಹಣ್ಣು ಧವನ ಎಸೆದು ತಮ್ಮ ಭಕ್ತಿ ಭಾವ ಸಮರ್ಪಿಸಿದರು. ನೂತನ ವಧುವರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹರಕೆ ತೀರಿಸಿದರು. ಸೀತೆ ಬಲಭಾಗದಲ್ಲಿ ವಿಶೇಷ. ಈ ಸ್ಥಳದಲ್ಲಿ ಆಂಜನೇಯ ಪ್ರತಿಷ್ಠಾಪನೆ ಇಲ್ಲ. ರಾಮ ಲಕ್ಷ್ಮಣ ಋಷಿಮುನಿ ಬಲಭಾಗದಲ್ಲಿ ನೋಡಿದ್ರು ಅಂತ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಸ್ಥಳ ಆ ಸಮಯದಲ್ಲಿ ಆಂಜನೇಯ ಸ್ವಾಮಿ ಋಷಿಮುನಿಗಳಿಗೆ ಪ್ರತಿಷ್ಠಾಪನೆ ನೀಡಿಲ್ಲ ಅಂತ ಈ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಇಲ್ಲ. ರಾಮ ಲಕ್ಷ್ಮಣ ಸೀತೆ ಬಲಭಾಗದಲ್ಲಿ ವಿಶೇಷವಾಗಿದೆ. ಕಟ್ಟೆ ಕಟ್ಟದ ಮೇಲೆ ಚುಂಚಾನ ಕಟ್ಟೆ ಅಂತ ಅಭಿವೃದ್ಧಿ ಆಯಿತು. ಧಾರ್ಮಿಕ ದತ್ತಿ ಇಲಾಖೆಯಿಂದ ಪೂಜೆ ವಿಧಾನಗಳು ನಡೆಕೊಂಡು ಹೋಗ್ತವೆ. ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮೇಶ್ವರನಾಥ ಸ್ವಾಮೀಜಿ ಮಾತನಾಡಿ, ಕೆಆರ್ ನಗರ ಸುಗ್ಗಿ ನಂತರ ರೈತರೆಲ್ಲರೂ ಒಂದೆಡೆ ಸೇರಿ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಹೋಗಲು ಜಾತ್ರೆ ರಥೋತ್ಸವ ಉತ್ಸವ ನೆರವೇರಿಸಲಾಗುವುದು ಸಂತಸ ತಂದಿದೆ. ದೇವರು ಮತ್ತು ಮಾನವನ ಸಂಬಂಧ ಕೇವಲ ಆಧ್ಯಾತ್ಮಿಕ ಬಂಧ ಮಾತ್ರವಲ್ಲದೆ ಸಮಾಜದಲ್ಲಿ ಒಗ್ಗಟ್ಟಾಗಿ ಮಾಡಲು ಸಹಕಾರಿಯಾಗಿದೆ ಎಂದ ಅವರು ನೆಮ್ಮದಿಯ ಬದುಕು ಎಲ್ಲರದಾಗಲಿ ಎಂದು ಹಾರೈಸಿದರು. ದಾವಣಗೆರೆ ಪೂಜ್ಯ ನಟರಾಜ ಮಹಾಸ್ವಾಮಿ ಸನ್ನಿಧಿಯಲ್ಲಿ ಹಾಗೆ ಬೆಟ್ಟಪುರದ ಪೂಜ್ಯ ಮಹಾಸ್ವಾಮಿದೇವ ಸನ್ನಿಧಿಯಲ್ಲಿ ಬಸವಾನಂದ ಸ್ವಾಮಿ ಸನ್ನಿಧಿಯಲ್ಲಿ ಹಾಗೆ ಈ ತಾಲೂಕಿನ ಶಾಸಕರು ಆದ ಶಾಸಕ ಟಿ ರವಿಶಂಕರ್ ಮಾತನಾಡಿ, ಪ್ರಭು ಶ್ರೀರಾಮನ ಈ ಉತ್ಸವ ತಾಲೂಕಿನಲ್ಲಿ ಉತ್ತಮವಾಗಿ ಮಳೆ ಬೆಳೆ ತರಲಿ, ಗ್ರಾಮೀಣ ಜನರ ಬದುಕು ಹಸನಾಗಲಿ, ದೇವರ ಕೃಪೆ ಇದ್ರೆ ಎಲ್ಲವೂ ಸಾಧ್ಯವಾಗಲಿದೆ. ಜಾತ್ರಾ ಮಹೋತ್ಸವ ಅಚ್ಚುಕಟ್ಟಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಎಂದು ತಿಳಿಸಿದರು. ರಾಘು ಮಳಲಿ, ವಿವಿಸಿ ನ್ಯೂಸ್, ಕೆಆರ್ ನಗರ. ಹೆಸರಾಂತ ರಥೋತ್ಸವ ನಮ್ಮ ಚುಂಚನಕಟ್ಟೆಯ ಶ್ರೀರಾಮನ ಬ್ರಹ್ಮ ರಥೋತ್ಸವ. ಅದು ಇವತ್ತು ನಮ್ಮ ವರ್ಷದ ಮೊದಲನೇ ಹಬ್ಬವಾಗಿರ್ತಕ್ಕಂಥ ಮಕರ ಸಂಕ್ರಾಂತಿಯ ಮಾರನೇ ದಿವಸ ಜರುಗುವಂಥದ್ದು. ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಸಮಸ್ತ ಜನರಿಗೆ ನೆಮ್ಮದಿಯಾದಂಥ ವಾತಾವರಣವನ್ನು, ಜೀವನ ಮಾಡುವಂಥ ವಾತಾವರಣವನ್ನು ಕರುಣಿಸಲಿ ಅಂತೇಳಿ ನಾನು ಆ ಶ್ರೀರಾಮನಲ್ಲಿ ಮೊಟ್ಟ ಮೊದಲಾಗಿ ಪ್ರಾರ್ಥನೆಯನ್ನು ನಾನು ಈ ಸಂದರ್ಭದಲ್ಲಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. 4 ದಶಕಗಳ ಕಾಲ ಜೆಡಿಎಸ್ನಲ್ಲಿ ಸಕ್ರಿಯರಾಗಿದ್ದ ಪ್ರಭಾವಿ ಮುಖಂಡ ಪಟೇಲ್ ಶಿವರಾಮ್ ನಿಧನ. ಶಿವರಾಮ್ ನಿಧನಕ್ಕೆ ಪಕ್ಷದ ನಾಯಕರ ಸಂತಾಪ. ಎಚ್ಡಿ ದೇವೇಗೌಡರಿಂದ ಭಾವುಕ ಟ್ವೀಟ್. ಅಶ್ಲೀಲ ಪದ ಬಳಕೆ ಕೇಸ್, ಧ್ವನಿ ಪರೀಕ್ಷೆ ಸ್ಯಾಂಪಲ್ಗೆ ಸಿಟಿ ರವಿಯಿಂದ ಆಕ್ಷೇಪ. ನ್ಯಾಯಾಲಯಕ್ಕೆ ಸಿಐಡಿ ಅರ್ಜಿ. ಜನವರಿ 17ರಂದು ವಿಚಾರಣೆಗೆ ಹಾಜರಾಗಲು ನೋಟಿಸ್. ಕಲಬುರಗಿ ಮಹಾನಗರ ಪಾಲಿಕೆಗೆ ಆಯುಕ್ತರ ಪಿಎಯಿಂದ ಕನ್ನ. 36 ಲಕ್ಷ ನಗದು ಹಣ ವಂಚನೆ. 5 ಬಂಧನ. 30.75 ಲಕ್ಷ ಜಪ್ತಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.